ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಸ್ಪೆಷಲ್ ಪೂಜೆ ಮಾಡಿದ್ದೀನಿ, ನೀವು ನೋಡಿರ್ಬೋದು. ಅದ್ಭುತವಾಗಿದೆ ಎನರ್ಜಿ. ಸೊ ಅದಕ್ಕೆ ನಿಮಗೋಸ್ಕರ ನಾನು ರೀಡಿಂಗ್ ಕೂಡ ಮಾಡ್ತಾಯಿದ್ದೀನಿ. ನೀವೇನು ಮಾಡಬೇಕಾಗತ್ತೆ ಅಂದರೆ, ಇಲ್ಲಿ 2 ಕಾರ್ಡ್ ಪೈಲ್ ಇಟ್ಟಿದ್ದೀನಿ. 2ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ಯೂಚರ್ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಲೈಫ್ ವಿಷಯವಾಗಿ ರೀಡಿಂಗ್ ಆಗಿರುತ್ತೆ. 2ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್. ನಿಮ್ಮ ಲೈಫ್ ಕುರಿತಾಗಿ ಏನಿದೆ ಅಪ್ಕಮಿಂಗ್ ಫ್ಯೂಚರ್ ಅಂತ ರೀಡಿಂಗ್ ಆಗಿದೆ. ಕ್ವಿಕ್ಕಾಗಿ ಮಾಡ್ತೀನಿ. ಲೆಟ್ಸ್ ಸಿ ಏನಿದೆ ಬ್ಲೆಸ್ಸಿಂಗ್ಸ್, ಏನಿದೆ ಫ್ಯೂಚರ್. 6 ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಪಾಸಿಟಿವ್ ಮೆಮೊರೀಸ್ನ ಇಟ್ಕೊಂಡು ನೆಗೆಟಿವ್ ಮೆಮೊರೀಸ್ನ ಲೆಟ್ ಗೋ ಮಾಡಬೇಕು ಅನ್ನುವಂಥ ಒಂದು ಡಿಸಿಷನ್ಗೆ ಬಂದಿದ್ದೀರಾ. ನಿಮಗೊಂದು ಅವೇರ್ನೆಸ್ ಬಂದಿದೆ. ಯಾವುದೇ ಒಂದು ನೆಗೆಟಿವಿಟಿ ನೀವು ಸಿಕ್ಕಾಕೊಂಡಿದ್ರಿ ಅಥವಾ ಒಂದು ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ರಿ, ಅದು ನಿಮಗೆ ಒಳ್ಳೇದು ಮಾಡ್ತಾ ಇಲ್ಲ ಅನ್ನುವಂಥ ಒಂದು ರಿಯಲೈಸೇಷನ್ ಬಂದಿದೆ. ಈಗ ನಿಮ್ಮ ಲೈಫ್ನ ಪ್ರೊಡಕ್ಟಿವ್ ಆಗಿ ಇಟ್ಕೋಬೇಕು, ಮುಂದೆ ಚೆನ್ನಾಗಿ ನಾನು ಇರಬೇಕು, ಆ ಥರದ್ದು ಒಂದು ಕಂಟ್ರೋಲಿಂಗ್ ಪವರ್ನ ನೀವು ತೊಗೊಂಡಿದ್ದೀರಾ ನಿಮ್ಮ ಲೈಫ್ ಬಗ್ಗೆ. ಜಸ್ಟಿಸ್ ಬರ್ತಿರೋದ್ರಿಂದ ಯು ಆರ್ ಬ್ಯಾಲೆನ್ಸಿಂಗ್. ಆ್ಯಕ್ಚುಲಿ ನಿಮ್ಮ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ನಿಮ್ಮ ಲೈಫ್ ಕಡೆಗೆ ಫೋಕಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ನ್ಯಾಯವಾಗಿರಬೇಕು, ನನ್ನ ಲೈಫಿಗೆ ಯಾವುದು ಒಳ್ಳೇದು ಅನಿಸುತ್ತೆ ಅದನ್ನೇ ಮಾಡಬೇಕು, ಆ ಥರ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಅಂತೀವಿ, ಅದನ್ನು ನೀವು ತೊಗೊಳ್ತಾ ಇದ್ದೀರಾ, ವಿಚ್ ಈಸ್ ಆ್ಯಕ್ಚುಲಿ ಗುಡ್. ಯಾಕಂದರೆ ಒಂದು ರಿಲೇಷನ್ಶಿಪ್ ಅಥವಾ ಇತ್ತೀಚೆಗೆ ಯಾವುದೋ ಒಂದು ನೋವಾಗಿದೆ, ಆ ರಿಲೇಷನ್ಶಿಪ್ಪಿಂದ ನೀವು ತುಂಬ ಲೆಸನ್ಸ್ನ ಕಲ್ತಿದ್ದೀರಾ. ಅದರಿಂದ ಮುಂದೆ ಹೋಗಬೇಕು. ನಂಗೆ ಸಾಕಾಗಿದೆ, ಇನ್ನೂ ಅದನ್ನೇ ರಿಪೀಟ್ ಮಾಡಬಾರ್ದು, ಪ್ರಾಬ್ಲಮ್ಸ್ ಇರೋದು ನಾನು ಮತ್ತೆ ರಿಪೀಟ್ ಮಾಡಬಾರ್ದು ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದಿದ್ದೀರಾ. ಆಲ್ ದ ವೆರಿ ಬೆಸ್ಟ್, ಬಿಕಾಸ್ ಅಪ್ಕಮಿಂಗ್ ಫ್ಯೂಚರ್ ಈಸ್ ಪವರ್ಫುಲ್ ಹಾಗೂ ಫೇವ್ರಬಲ್ ಆಗಿದೆ ನಿಮಗೆ. ಇದೇ ಒಂದು ದಿಟ್ಟ ಮನಸ್ಸಿನಿಂದ ನೀವು ಮುಂದೆ ಹೋಗಬೇಕಷ್ಟೆ. ಸೊ ಯಾರು ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ರೀಡಿಂಗ್ ಏನು ಅಂತ ಕ್ವಿಕ್ಕಾಗಿ ಮಾಡ್ತೀನಿ. ಲೆಟ್ಸ್ ಸಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ನಿಮ್ಮ ಫ್ಯೂಚರ್ ಹೇಗಿದೆ. 2 ಆಫ್ ವಾಂಡ್ಸ್ ಬರ್ತಾ ಇದೆ. ಓ ಮೈ ಗಾಡ್, ಇವತ್ತಿನ ರೀಡಿಂಗಲ್ಲಿ ಜಸ್ಟಿಸ್ ಅನ್ನೋದು ತುಂಬ ಬಂದಿದೆ. ಸೆಂಟರ್ಡ್ ಎನರ್ಜಿ ಜಸ್ಟಿಸ್ ಆಗಿರೋದ್ರಿಂದ, ಒಂದು ನೀವು ಯಾವುದರಲ್ಲಿ ಅನ್ಯಾಯವನ್ನು ನೋಡಿದ್ರಿ, ಯಾವುದು ನಿಮಗೆ ಸರಿ ಅನಿಸಿರಲಿಲ್ಲ, ಯಾವುದರಲ್ಲಿ ಯಾವ ಒಂದು ರಿಲೇಷನ್ಶಿಪ್ನಲ್ಲಿ ದ್ರೋಹ ಆಗಿದೆ ಅನಿಸಿದೆ, ಅದೆಲ್ಲ ನಿಮ್ಮ ಲೈಫಿಂದ ಬಿಟ್ಟು ಹೋಗ್ತಾ ಇದೆ. ವಿಚ್ ಈಸ್ ನಾಟ್ ಸರ್ವಿಂಗ್ ಗುಡ್, ಅದನ್ನು ನೀವು ಬಿಟ್ಟು ಮುಂದೆ ಹೋಗ್ತಾ ಇದ್ದೀರಾ. ಮತ್ತು ಏಸ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಒಂದು ಹೊಸದಾದ ಸಂಬಂಧಕ್ಕೆ ಕಾಲಿಡ್ತಾ ಇದ್ದೀರಾ. ನ್ಯೂ ರಿಲೇಷನ್ಶಿಪ್, ನ್ಯೂ ಬಿಗಿನಿಂಗ್ಸ್ ಅಂತ ಹೇಳ್ತೀವಿ. ಒಳ್ಳೆಯ ವಿಷಯ ನಡೆಯಲಿದೆ. ಹಾಗೂ ಸಿಂಗಲ್ಸ್ಗೆ ಗುಡ್ ನ್ಯೂಸ್ ಏನಂದರೆ, ದೇ ವಿಲ್ ಹ್ಯಾವ್ ಅ ಬ್ಯೂಟಿಫುಲ್ ಲವ್ ಲೈಫ್ ಕಮಿಂಗ್ ಅಹೆಡ್. ಓಕೆ, ರಿಲೇಷನ್ಶಿಪ್ನಲ್ಲಿ ಈಗಲೇ ಇರುವಂಥವರು ಹೀಲಾಗಿ ಒಂದು ಪಾಸಿಟಿವ್ ಬಿಗಿನಿಂಗ್ಸ್ನ ನೀವು ನಿಮ್ಮ ಲೈಫ್ನಲ್ಲಿ ನೋಡ್ತೀರಾ. ಆನ್ ದ ಹೋಲ್ ರೀಡಿಂಗ್ ಪ್ರಕಾರವಾಗಿ ಫೇವ್ರಬಲ್ ಆಗೇ ಇದೆ, ಚೆನ್ನಾಗೇ ಇದೆ. ಆಲ್ ದ ವೆರಿ ಬೆಸ್ಟ್.